ವರ್ಷದ ಮಗನಿರೋ ರೀಲ್ಸ್ ಆಂಟಿ ಜೊತೆ ಪೊಲೀಸಪ್ಪ ಪರಾರಿಯಾಗಿದ್ದಾರೆ. 15 ವರ್ಷ ದಾಂಪತ್ಯ ನಡೆಸಿದ್ದ ರೀಲ್ಸ್ ಲೇಡಿ ಮೋನಿಕಾ ಜೊತೆ ಈಗ ಪೊಲೀಸಪ್ಪ ಎಸ್ಕೇಪ್ ಆಗಿದ್ದಾನೆ. ಗಂಡನಿಗೆ ಕೈಕೊಟ್ಟು ಪ್ರಿಯಕರ ಪೊಲೀಸಪ್ಪನ ಜೊತೆ ಮೋನಿಕಾ ಎಸ್ಕೇಪ್ ಆಗಿದ್ದಾಳೆ. HSR ಲೇಔಟ್ ಠಾಣೆ ಹೊಯ್ಸಳ ಡ್ರೈವರ್ ರಾಘವೇಂದ್ರ ಜೊತೆ ಈಗ ಮೋನಿಕಾ ಪರಾರಿಯಾಗಿದ್ದಾರೆ. ಮೊದಲ ಗಂಡನಿಂದ ದೂರವಾಗಿ ಎರಡನೇ ಮದುವೆ ಆಗಿದ್ದ ಮೋನಿಕಾ ಕಾನ್ಸ್ಟೇಬಲ್ ರಾಘವೇಂದ್ರಗೂ ಮದುವೆಯಾಗಿ ಮಗು ಕೂಡ ಇತ್ತು. ಹಾಗಾಗಿ ಇಬ್ರು ಕೂಡ ಈಗ ರಾಘವೇಂದ್ರ ಮೋನಿಕಾ ಎಸ್ಕೇಪ್ ಆಗಿದ್ದಾರೆ. ಉತ್ತರ ಕರ್ನಾಟಕ ಮೂಲದ ಕಾನ್ಸ್ಟೇಬಲ್ ರಾಘವೇಂದ್ರ, ಮೈಸೂರು ಮೂಲದ ರೀಲ್ಸ್ ರಾಣಿ ಆಂಟಿ ಮೋನಿಕಾ 2 ತಿಂಗಳ ಹಿಂದಷ್ಟೇ ರೀಲ್ಸ್ ಮೂಲಕ ಇಬ್ಬರೂ ಕೂಡ ಪರಿಚಯ ಆಗಿದ್ರು. ಕಳೆದ 3 ತಿಂಗಳ ಹಿಂದೆ ನನ್ನ ಜೀವನ ರೂಪಿಸಿಕೊಳ್ಳಲು ನಾನು ಹೋಗ್ತಿದ್ದೇನೆ, ನನ್ನ ಗಂಡನಿಗೆ ಕರೆಸಿ ಬುದ್ಧಿ ಹೇಳಿ ಅಂತ ಚಂದ್ರ ಲೇಔಟ್ ಠಾಣೆಗೆ ದೂರನ್ನ ಕೊಟ್ಟಿದ್ಲು ಮೋನಿಕಾ. ದೂರಿನ ಬೆನ್ನಲ್ಲೇ ಚಂದ್ರ ಲೇಔಟ್ ಪೊಲೀಸರು ಗಂಡನಿಗೆ ಕರೆ ಮಾಡಿ ಕರೆಸಿದ್ರು. ಗಂಡ ಠಾಣೆಗೆ ಹೋದಾಗ ಮನೆಯಲ್ಲಿದ್ದ 160 ಗ್ರಾಂ ಚಿನ್ನಾಭರಣ, 1.80 ಲಕ್ಷ ಹಣದೊಂದಿಗೆ ಮೋನಿಕಾ ಎಸ್ಕೇಪ್ ಆಗಿದ್ದಾಳೆ. ಗಂಡ ಕರೆ ಮಾಡಿದ್ರೆ ಕರೆ ಸ್ವೀಕರಿಸದೆ ಮನೆ ಬಿಟ್ಟು ಹೋಗಿದ್ದಾಳೆ ಐನಾತಿ ಮೋನಿಕಾ. ಕನಸನೆಲ್ಲ ನಿನ್ನ ಕಣ್ಣಿಗಿಟ್ಟು ಸೇತುವೆಯ ಮಾಡಿ ಬಿಡುವೆ, ಮಾತಾಡು ಅಂತಾಳೆ, ಮುದ್ದಾಡು ಅಂತಾಳೆ, ಮಾತು ಮುತ್ತು ಒಂದು ಮಾಡಿ ಲವ್ ಯು ಅಂತಾಳೆ. ಜೀವದಾನೆ ನನ್ನ ಪ್ರೀತಿ ಇರಲಾರೆ ಚೆಲುವೆ. ಈ ಮೋನಿಕಾ ಕತೆ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ಬಿಡ್ತೀರಾ. ಯಾಕಂದ್ರೆ ಈಕೆಗೆ ರಾಘವೇಂದ್ರ ಏನೋ ಎರಡನೇ ಪ್ರೇಮಿ ಅಲ್ಲ. ಮೊದಲ ಮದುವೆ ಆಗಿ ಆ ಮೊದಲ ಮದುವೆಗೆ ಗಂಡನ ಜೊತೆ ಇಲ್ಲದೆ ಅಲ್ಲೂ ಕೂಡ ಬ್ರೇಕಪ್ ಮಾಡಿಕೊಂಡು ತದನಂತರ ಎರಡನೇ ಮದುವೆಯಾಗಿ ಆ ಗಂಡನ ಮೇಲೂ ಕೂಡ ಈಗ ಆರೋಪ ಹೊರಿಸಿ ಈ ರಾಘವೇಂದ್ರ ಇದಾನಲ್ಲ ಈತ 3ನೇ ಅವನು, ಇವನಲ್ಲ ಅವನಲ್ಲ ಅಂತ ಹೇಳಿ ಈಗ ರಾಘವೇಂದ್ರಗೆ ಈಕೆ ಸ್ಟಿಕ್ ಆನ್ ಆಗಿದ್ದಾಳೆ, ಜೊತೆಗೆ ಪರಾರಿ ಆಗ್ಬಿಟ್ಟಿದ್ದಾಳೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು ಆರ್ಯ, ಮೋನಿಕಾಗೆ ಇದೇನು ಹೊಸದಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಮೊದಲ ಗಂಡನ ಜೊತೆನೂ ಇಲ್ಲ, ಎರಡನೇ ಗಂಡನ ಜೊತೆನೂ ಇಲ್ಲ, ಈಗ ರಾಘವೇಂದ್ರ ಜೊತೆ ಎಸ್ಕೇಪ್ ಆಗಿರುವಂತದ್ದು. ಈ ರಾಘವೇಂದ್ರ ಹಾಗೆ ಮೋನಿಕಾಗೆ ಎಷ್ಟು ತಿಂಗಳಿಂದ ಸಂಬಂಧ? ಸೊ ಇಬ್ಬರ ರಿಲೇಶನ್ಶಿಪ್ ಹೇಗಿತ್ತು? ಸೊ ಮೋನಿಕಾಗೆ ಮಕ್ಕಳೇನಾದ್ರೂ ಇದ್ದಾರಾ? ರಾಘವೇಂದ್ರ ಸಂಸಾರದ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್? ಖಂಡಿತವಾಗ್ಲೂ ಚೈತ್ರ, ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ನಗರದಲ್ಲಿರುವಂತಹ ಪೊಲೀಸರು ಒಂದಲ್ಲ ಒಂದು ರೀತಿಯಂತ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗ್ತಿದ್ದಾರೆ. ಹಿರಿಯ ಅಧಿಕಾರಿಗೆ ಎಚ್ಚರಿಕೆಯನ್ನು ಕೊಡ್ತಾನೆ ಇದೆ, ಆದರೆ ಯಾರೂ ಕೂಡ ಅಷ್ಟೇ ಕೇಳಿಸ್ಕೊಳ್ತಾ ಇಲ್ಲ. ಅದರಂತೆ ಈ ಒಂದು ರಾಘವೇಂದ್ರ ಎನ್ನುವಂತಹ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಅಷ್ಟೇ HSR ಲೇಔಟ್ ಪೊಲೀಸ್ ಸ್ಟೇಷನಲ್ಲಿ ಇನ್ಸ್ಪೆಕ್ಟರ್ಗೆ ಡ್ರೈವರ್ ಆಗಿ ಕೆಲಸ ಮಾಡ್ತಿರ್ತಾನೆ. 6 ತಿಂಗಳ ಹಿಂದೆ ಇನ್ಸ್ಟಾಗ್ರಾಮ್ನ ಮುಖಾಂತರವಾಗಿ ಮೋನಿಕಾ ಪರಿಚಯ ಆಗ್ತಾಳೆ. ಪರಿಚಯ ಮತ್ತೆ ಸ್ನೇಹ ಆಗಿ ಬೆಳೆಯುತ್ತೆ, ತದನಂತರ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ. ಅದಾಂತ ಬಳಿಕ ಇಬ್ಬರ ನಡುವೆ ಪ್ರೀತಿ ಕೂಡ ಅಷ್ಟೇ ಬರುತ್ತೆ. ಇಲ್ಲಿ ಮೇಯ್ನ್ ಆಗಿ ಏನು ಅಂತಂದ್ರೆ ರಾಘವೇಂದ್ರಗೂ ಕೂಡ ಅಷ್ಟೇ ಮದುವೆಯಾಗಿ ಒಂದು ಮಗು ಇರುತ್ತೆ, ಜೊತೆಗೆ ಮೋನಿಕಾಗೂ ಕೂಡ ಅಷ್ಟೇ ಮದುವೆಯಾಗಿ ಒಂದು ಮಗು ಇರುತ್ತೆ. ಆದರೂ ಕೂಡ ಅಷ್ಟೇ ಇವರಿಬ್ಬರ ನಡುವೆ ಪ್ರೀತಿ ಆಗುತ್ತೆ. ಪ್ರೀತಿಯಾದಂಥ ಬಳಿಕ ಇಬ್ಬರು ಕೂಡ ಅಷ್ಟೇ ಸುತ್ತಾಡುವಂಥದ್ದು ಇದೆಲ್ಲವನ್ನು ಕೂಡ ಮಾಡ್ಕೊಂಡು ಬರ್ತಾನೆ ಇರ್ತಾರೆ. ಆದರೆ ಕೊನೆಯದಾಗಿ ಇಬ್ಬರಿಗೂ ಮದುವೆ ಆಗಿರುತ್ತೆ, ಮಕ್ಕಳಿರ್ತಾರೆ. ಆದರೆ ಇವರಿಬ್ಬರೂ ಕೂಡ ಅಷ್ಟೇ ಓಡೋಗೋಣ ಅನ್ನುವಂಥ ಒಂದು ನಿರ್ಧಾರಕ್ಕೂ ಕೂಡ ಬರ್ತಾರೆ. ಅದರಂತೆ ಸುಮಾರು 1.5 ತಿಂಗಳ ಹಿಂದೆ ಇವರಿಬ್ಬರು ಕೂಡ ಅಷ್ಟೇ ಮನೆ ಬಿಟ್ಟು ಹೋಗ್ತಾರೆ. ಜೊತೆಗೆ ಮನೆ ಬಿಟ್ಟಂಥ ಸಂದರ್ಭದಲ್ಲಿ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ತಾರೆ. ಈ ಒಂದು ಮೋನಿಕಾ ಏನಿದ್ದಾಳೆ ಈಕೆ ಚಂದ್ರ ಲೇಔಟ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ತನ್ನ ಗಂಡನ ವಿರುದ್ಧವಾಗಿ ಒಂದು ಕಿರುಕುಳ ಕೇಸನ್ನು ಕೊಡ್ತಾರೆ. ಯಾಕಂದರೆ ಗಂಡನ ವಿರುದ್ಧ ಕೇಸ್ ಕೊಟ್ಟರೆ ಗಂಡನನ್ನು ಪೊಲೀಸರು ಅರೆಸ್ಟ್ ಮಾಡ್ಕೊಳ್ತಾರೆ. ಅರೆಸ್ಟ್ ಮಾಡ್ಕೊಂಡಿದ್ದಾದಂಥ ಬಳಿಕ ನಮ್ಮಿಬ್ಬರ ಪ್ರೀತಿಗೆ ಯಾರೂ ಕೂಡ ಅಡ್ಡಿ ಆಗೋದಿಲ್ಲ ಅಂತ ಒಂದು ಪ್ಲಾನನ್ನು ಕೂಡ ಈಕೆ ರೂಪಿಸ್ತಾಳೆ. ಆದರೆ ಪೊಲೀಸರು ಕರ್ಕೊಂಡೋಗಿ ಇಂಟ್ರಾಗೇಷನ್ಗೆ ಅಂತ ಕರ್ಕೊಂಡು ಹೋಗ್ತಾರೆ. ಆಗ ಏನಂತ ಒಂದು ಆಗುತ್ತೆ, ಈಕೆ ಕೊಟ್ಟಂಥ ದೂರಿನನ್ವಾಗಿ ಅರೆಸ್ಟ್ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಇಮಿಡಿಯೇಟಾಗಿ ಮತ್ತೆ ಪ್ಲಾನನ್ನು ಚೇಂಜ್ ಮಾಡ್ತಾರೆ. ಮನೆಯಲ್ಲಿದ್ದಂಥ 180 ಗ್ರಾಂ ಚಿನ್ನ ಮತ್ತು 1.5 ಲಕ್ಷ ದುಡ್ಡು ಏನಿತ್ತು ಆ ಒಂದು ದುಡ್ಡನ್ನು ತೆಗೆದುಕೊಂಡು ತದನಂತರ ಈ ರಾಘವೇಂದ್ರ ಜೊತೆ ಇಬ್ಬರು ಕೂಡ ಅಷ್ಟೇ ಎಸ್ಕೇಪ್ ಆಗ್ತಾರೆ. ಈ ಎಸ್ಕೇಪ್ ಆದಂಥ ಬಳಿಕ ಗಂಡ ನೇರವಾಗಿ ಹೋಗಿ ಚಂದ್ರ ಲೇಔಟ್ ಪೊಲೀಸ್ ಸ್ಟೇಷನ್ಗೆ ಒಂದು ದೂರನ್ನು ಕೊಡ್ತಾರೆ. ಆ ದೂರಿನಲ್ಲಿ ಆತನು ಕೂಡ ಬಹಳ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದ್ದಾನೆ. ಮೋನಿಕಾ ಎನ್ನುವಂಥ ನನ್ನ ಹೆಂಡತಿಗೆ ಹಿಂದೆಯೂ ಕೂಡ ಅಷ್ಟೇ ಮದುವೆ ಆಗಿತ್ತು,
ಜೊತೆಗೆ ಆಕೆ ಗಂಡನನ್ನ ಬಿಟ್ಟಿದ್ದಂಥ ಕಾರಣಕ್ಕೋಸ್ಕರ ನಾನು ಆಕೆಯನ್ನ ಮದುವೆ ಆಗಿದ್ದೆ, ಆದರೂ ಕೂಡ ಅಷ್ಟೇ ಈಗ ನನ್ನನ್ನ ಬಿಟ್ಟು ಆಕೆ ಇನ್ನೊಬ್ಬರ ಜೊತೆ ಓಡೋಗಿದ್ದಾಳೆ, ಅದರಲ್ಲೂ ಕೂಡ ರಾಘವೇಂದ್ರ ಜೊತೆ ಓಡೋಗಿದ್ದಾಳೆ ಅನ್ನುವಂಥದ್ದನ್ನು ಕೂಡ ದೂರಲ್ಲಿ ಮೆನ್ಷನ್ ಮಾಡ್ತಾರೆ. ಜೊತೆಗೆ ಮೋನಿಕಾ ಮೊಬೈಲ್ ಅನ್ನು ಕೂಡ ಅಷ್ಟೇ ಪೊಲೀಸರು ಸರ್ಚ್ ಮಾಡುವಂಥ ಸಂದರ್ಭದಲ್ಲಿ ಈ ರಾಘವೇಂದ್ರ ಜೊತೆ ಒಂದಷ್ಟು ರೀಲ್ಸ್ಗಳನ್ನು ಮಾಡಿರುವಂಥದ್ದು ಕೂಡ ಅದರಲ್ಲಿ ಅಪ್ಲೋಡ್ ಮಾಡಿದ್ರು. ಅಂದರೆ ಎಲ್ಲೋ ಒಂದು ಕಡೆ ಆಕೆ ಹೆಸರಲ್ಲದೆ ಬೇರೊಂದು ಹೆಸರಿನಲ್ಲಿ ಇನ್ಸ್ಟಾಗ್ರಾಮ್ ಪೇಜನ್ನು ಓಪನ್ ಮಾಡ್ಕೊಂಡು ಅದರಲ್ಲಿ ರೀಲ್ಸನ್ನು ಅಪ್ಲೋಡ್ ಮಾಡುವಂಥದ್ದು, ಇವರಿಬ್ಬರು ಎಲ್ಲೇ ಸಿಕ್ಕಿದ್ರು ಕೂಡ ಅಷ್ಟೇ ರೀಲ್ಸ್ ಮಾಡುವಂಥ ಒಂದು ಹುಚ್ಚಿಗೆ ಬಿದ್ದಿರ್ತಾರೆ. ಅದೇ ರೀತಿ ಆತನು ಕೂಡ ಅಷ್ಟೇ ರಾತ್ರಿ ವೇಳೆಯಲ್ಲೂ ಕೂಡ ಅಷ್ಟೇ ರೀಲ್ಸ್ ಮಾಡುವಂಥದ್ದು, ಜೊತೆಗೆ ಡ್ಯೂಟಿ ಮುಗಿಸ್ಕೊಂಡು ನೇರವಾಗಿ ಬಂದು ಮೋನಿಕಾಳನ್ನ ಭೇಟಿಯಾಗುವಂಥ ಸಂದರ್ಭದಲ್ಲೂ ಕೂಡ ಒಂದಷ್ಟು ರೀಲ್ಸ್ಗಳನ್ನು ಆತ ಮಾಡಿದ್ದಾನೆ. ಎಲ್ಲವನ್ನೂ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡುವಂಥ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಿದ್ರು. ಸದ್ಯಕ್ಕೆ ಯಾವಾಗ ಈ ಒಂದು ದೂರು ದಾಖಲಾಗುತ್ತೋ ರಾಘವೇಂದ್ರನನ್ನ HSR ಲೇಔಟ್ ಪೊಲೀಸ್ ಸ್ಟೇಷನಿಂದ ಆತನ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡ್ತಾರೆ. ತದನಂತರ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರ್ತಾರೆ. ಸದ್ಯಕ್ಕೆ ಆತನನ್ನ ಅಮಾನತ್ತು ಮಾಡಿ ಈಗಾಗಲೇ ನಗರ ಪೊಲೀಸ್ ಆಯುಕ್ತರು ಕೂಡ ಈಗಾಗಲೇ ಆದೇಶವನ್ನು ಹೊರಡಿಸಿರುವಂಥದ್ದು. ಸದ್ಯಕ್ಕೆ ಎಲ್ಲೋ ಒಂದು ಕಡೆ ತನ್ನ ಹೆಂಡತಿ ಹೀಗೆ ಮೋಸ ಮಾಡಿದ್ಲು ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಚಂದ್ರ ಲೇಔಟ್ ಪೊಲೀಸ್ ಸ್ಟೇಷನ್ಗೆ ಈಗಲೂ ಕೂಡ ಅಷ್ಟೇ ದೂರುದಾರ ಮಂಜುನಾಥ್ ತಿರುಗ್ತಾನೆ ಇದ್ದಾರೆ. ತನ್ನಿಬ್ಬರನ್ನು ಕೂಡ ಅಷ್ಟೇ ಕರೆಸ್ಕೊಂಡು ಮಾತನಾಡಿ ನನ್ನ ಹೆಂಡತಿ ನನಗೆ ವಾಪಸ್ ಮನೆಗೆ ಕಳಿಸ್ಕೊಡಿ ಅನ್ನೋಂಥ ನಿಟ್ಟಿನಲ್ಲೂ ಕೂಡ ಆತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮನವಿಯನ್ನು ಮಾಡ್ಕೊಳ್ಳುವಂಥ ಒಂದು ಪ್ರಸಂಗಗಳು ಕೂಡ ಈಗಾಗಲೇ ಎದುರಾಗಿರುವಂತಹದ್ದು. ಚೈತ್ರ, ಮಂಜುನಾಥ್, ಈಗ ಮೋನಿಕಾ ಎರಡನೇ ಗಂಡ ಇದ್ದಾರಲ್ಲ, ಅವರೀಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ರಾಘವೇಂದ್ರ ಹೆಂಡತಿ ಏನು ಕಂಪ್ಲೇಂಟ್ ಕೊಟ್ಟಿಲ್ವಾ? ಜೊತೆಗೆ ಆಕೆಗೆ ಅವನಿಗೇನಾದ್ರೂ ಮಗ ಇದ್ದಾನ? ಜೊತೆಗೆ ಇವರಿಬ್ರು 2 ತಿಂಗಳಷ್ಟೇನ ಹಿಂದೆ ಮೀಟ್ ಆಗಿರುವಂಥದ್ದು, ಅದಾದ್ಮೇಲೆ ಈಗ ಪರಾರಿ ಆಗಿರುವಂಥದ್ದು. ಸೊ ಈತನ ಹಿನ್ನೆಲೆ ಏನಾದರೂ ಗೊತ್ತಾಯ್ತಾ? ಚೈತ್ರ, ಈ ರಾಘವೇಂದ್ರ ಉತ್ತರ ಕರ್ನಾಟಕ ಮೂಲದವರು ಅಂತ ಗೊತ್ತಾಗಿರುವಂಥದ್ದು. ಜೊತೆಗೆ ಈತನಿಗೆ ಮದುವೆನೂ ಕೂಡ ಆಗಿದೆ, ಓರ್ವ ಮಗ ಕೂಡ ಇರುವಂಥದ್ದು. ಎಲ್ಲೋ ಒಂದು ಕಡೆ ಸಂಸಾರ ಚೆನ್ನಾಗಿತ್ತು, ಒಳ್ಳೆ ಕೈಯಲ್ಲಿ ಕೆಲಸ ಇತ್ತು, ತಿಂಗಳಾದರೆ ಸಂಬಳ ಬರ್ತಿತ್ತು. ಆದರೂ ಕೂಡ ಅಷ್ಟೇ ಈತನಿಗೆ ಈ ರೀಲ್ಸ್ ನೋಡುವಂಥ ಒಂದು ಚಟ ಇರುತ್ತೆ. ಆ ಒಂದು ರೀಲ್ಸ್ ನೋಡುವಂಥ ಸಂದರ್ಭದಲ್ಲಿ ಈ ಒಂದು ಮೋನಿಕಾನ ರೀಲ್ಸನ್ನು ನೋಡ್ತಾನೆ. ತದನಂತರ ಆಕೆಗೆ ರಿಕ್ವೆಸ್ಟನ್ನು ಕಳಿಸ್ತಾನೆ. 6 ತಿಂಗಳ ಹಿಂದೆ ಈ ಒಂದು ರೀಲ್ಸ್ ನೋಡುವಂಥ ಸಂದರ್ಭದಲ್ಲಿ ಮೋನಿಕಾ ಪೇಜನ್ನು ನೋಡ್ಕೊಂಡು ಆಕೆಗೆ ರಿಕ್ವೆಸ್ಟ್ ಕಳಿಸ್ತಾನೆ. 6 ತಿಂಗಳ ಹಿಂದೆ ರಿಕ್ವೆಸ್ಟ್ ಕಳಿಸೋಕೆ ಅದು ಅಕ್ಸೆಪ್ಟ್ ಆಗುತ್ತೆ. ಆದರೆ ಸ್ಟಾರ್ಟಿಂಗಲ್ಲಿ ಯಾವುದೇ ರೀತಿಯಂಥ ಚಾಟಿಂಗ್ ಅನ್ನುವಂಥದ್ದಾಗಿರ್ಬೋದು ಅಥವಾ ಫೋನ್ ಕಾಲ್ಸ್ ಇದು ಯಾವುದೂ ಕೂಡ ಇರಲಿಲ್ಲ. ಕಳೆದ 2-3 ತಿಂಗಳಿಂದಲೂ ಕೂಡ ಅಷ್ಟೇ ಅದು ವಿಪರೀತ ಆಗೋಕ್ಕೆ ಶುರುವಾಯಿತು. ಯಾವಾಗ ಅವರು ನಂಬರ್ ಎಕ್ಸ್ಚೇಂಜ್ ಮಾಡ್ಕೊತಾರೋ ಪ್ರತಿನಿತ್ಯವೂ ಕೂಡ ಅಷ್ಟೇ ಗಂಟೆಗಟ್ಟಲೆ ಮಾತನಾಡುವಂಥದ್ದು, ಮೆಸೇಜ್ ಮಾಡ್ಕೊಳ್ಳುವಂಥದ್ದು, ಭೇಟಿಯಾಗೋಣ ಅಂತ ಹೇಳುವಂಥದ್ದು, ಭೇಟಿಯಾದಂಥ ಸಂದರ್ಭದಲ್ಲಿ ರೀಲ್ಸ್ ಮಾಡುವಂಥದ್ದು, ಆ ಮಾಡಿದ ರೀಲ್ಸನ್ನು ಅಪ್ಲೋಡ್ ಮಾಡುವಂಥದ್ದು, ಈ ರೀತಿಯಾದಂಥ ಒಂದಷ್ಟು ಘಟನೆಗಳು ನಡೀತಾನೆ ಹೋಗ್ತಾ ಇರುತ್ತೆ. ಯಾವಾಗ ಈಗ ಆಗುತ್ತೋ ಆ ಸಂದರ್ಭದಲ್ಲಿ ಒಬ್ಬರೊಬ್ಬರು ಪರಸ್ಪರವಾಗಿ ಪ್ರೀತಿ ಮಾಡೋಕ್ಕೆ ಶುರು ಮಾಡ್ತಾರೆ. ತದನಂತರ ಅವರು ಒಂದು ನಿರ್ಧಾರಕ್ಕೆ ಬರುವಂಥದ್ದು ಏನು ಅಂತಂದರೆ, ಹೇಗಿದ್ರು ಕೂಡ ಮನೆಯವರು ಒಪ್ಕೊಂಡಿದ್ದಿಲ್ಲ. ಯಾಕಂದರೆ ಈ ಕಡೆ ನಿನಗೂ ಕೂಡ ಫ್ಯಾಮಿಲಿ ಇದೆ, ನನಗೂ ಕೂಡ ಫ್ಯಾಮಿಲಿ ಇದೆ. ಈ ಸಂದರ್ಭದಲ್ಲಿ ಫ್ಯಾಮಿಲಿಗಳನ್ನು ಬಿಟ್ಟು ನಾವಿಬ್ಬರು ಕೂಡ ಎಲ್ಲಾದರೂ ಓಡೋಗಿ ಬದುಕೋಣ ಅನ್ನುವಂಥ ನಿರ್ಧಾರಕ್ಕೆ ಬರ್ತಾರೆ. ಆ ಒಂದು ನಿರ್ಧಾರದಂತೆ ಅವರು ಕಳೆದ 1.5 ತಿಂಗಳಿಂದ ಪ್ಲಾನ್ ಮಾಡ್ಕೊಳ್ತಾರೆ. ಮನೆಯಲ್ಲಿರುವಂಥ ಚಿನ್ನಾಭರಣ ಮತ್ತು ಹಣವನ್ನು ತಗೊಂಡು ಇಬ್ಬರು ಕೂಡ ಎಸ್ಕೇಪ್ ಆಗ್ತಾರೆ. ಒಂದು ಕಡೆ ರಾಘವೇಂದ್ರ ಪತ್ನಿಯು ಕೂಡ ಅಷ್ಟು ಈಗಾಗಲೇ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಯಾಕಂದರೆ ಈ ರೀತಿ ರಾಘವೇಂದ್ರ ಮಾಡಿದಂಥ ಸಂದರ್ಭದಲ್ಲಿ ಆಕೆ ಹೋಗಿ ದೂರನ್ನು ಕೊಟ್ಟಿಲ್ಲ. ಯಾಕಂದರೆ ಆಕೆ ದೂರು ಕೊಡೋದಕ್ಕಿಂತ ಮುಂಚಿತವಾಗಿ ಚಂದ್ರ ಲೇಔಟ್ ಪೊಲೀಸ್ ಸ್ಟೇಷನ್ಗೆ ಒಂದು ಮೋನಿಕಾ ಗಂಡ ಹೋಗಿ ದೂರನ್ನು ಕೊಡ್ತಾನೆ. ಆ ಒಂದು ಕಾರಣಕ್ಕೋಸ್ಕರ ಪೊಲೀಸರಿಗೆ ಇಮಿಡಿಯೇಟ್ ಆಗಿ HSR ಲೇಔಟ್ ಪೊಲೀಸರಿಗೆ ಮಾಹಿತಿಯನ್ನು ಚಂದ್ರ ಲೇಔಟ್ ಪೊಲೀಸರು ಕೊಡ್ತಾರೆ. ಈ ಕಾರಣದಿಂದಾಗಿ ರಾಘವೇಂದ್ರ ಮಿಸ್ಸಸ್ಗೆ ಕೇವಲ ಮಾಹಿತಿಯನ್ನು ಕೊಡ್ತಾರೆ, ಈ ರೀತಿ ಆಗಿದೆ ವಿಚಾರ ಅಂತ ಹೇಳ್ಬಿಟ್ಟು. ಆಕೆ ಇಮಿಡಿಯೇಟ್ ಆಗಿ ಹೋಗಿ IR ಆಫೀಸರ್ಸ್ ಹತ್ರ ಕೇಳ್ಕೊಳ್ತಾರೆ, ದಯವಿಟ್ಟು ನನ್ನ ಗಂಡನ ಏನಾದರೂ ಮಾಡಿ ವಾಪಸ್ ಕರ್ಕೊಂಡು ಬನ್ನಿ, ನನ್ನ ಸಂಸಾರ ಉಳಿಸಿ ಅಂತಲೂ ಕೂಡ ಕೇಳ್ಕೊಳ್ತಾರೆ. ಈ ಒಂದು ಸಂದರ್ಭದಲ್ಲಿ ರಾಘವೇಂದ್ರ ಇದಕ್ಕೆ ಯಾವುದಕ್ಕೂ ಕೂಡ ಒಪ್ಪೋದಿಲ್ಲ. ಬದಲಾಗಿ ನಾನು ಆಕೆಯನ್ನು ಪ್ರೀತಿ ಮಾಡ್ತಾ ಇದ್ದೀನಿ, ಆಕೆಯ ಜೊತೆ ಜೀವನವನ್ನು ಮಾಡ್ತೀನಿ, ನನಗೆ ಹೆಂಡತಿ ಮಕ್ಕಳು ಬೇಡ ಅನ್ನುವಂಥ ನಿರ್ಧಾರಕ್ಕೂ ಕೂಡ ಅಷ್ಟೇ ಆತ ಬರ್ತಾನೆ. ಈ ಎಲ್ಲ ಬೆಳವಣಿಗೆಗಳಾದಂತಹ ಬಳಿಕ ಈಗಾಗಲೇ ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಸ್ಟೇಟ್ಮೆಂಟನ್ನು ಕೂಡ ದಾಖಲು ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಇವರಿಬ್ಬರು ಕೂಡ ಹೇಳ್ತಾ ಇರುವಂಥದ್ದು, ಇಲ್ಲ ನಾನು ಯಾವುದೇ ಕಾರಣಕ್ಕೂ ಕೂಡ ರಾಘವೇಂದ್ರನ ಬಿಡಲ್ಲ ಅಂತ ಮೋನಿಕಾ ಹೇಳ್ತಿದ್ರೆ, ಮೋನಿಕಾ ನಾನು ರಾಘವೇಂದ್ರನ ಬಿಡಲ್ಲ ಅಂತ ಹೇಳ್ತಾರೆ. ಇವರಿಬ್ಬರು ಕೂಡ ಅಷ್ಟೇ ಪ್ರೀತಿ ಮಾಡ್ಕೊಂಡು ಇವತ್ತು ಒಂದಾಗಿದ್ದಾರೆ. ಆದರೆ ಎರಡೂ ಕುಟುಂಬದವರು ಕೂಡ ಅಷ್ಟೇ, ಕುಟುಂಬದಲ್ಲಿರುವಂಥ ಎರಡೂ ಫ್ಯಾಮಿಲಿಯ ಮಕ್ಕಳು ಕೂಡ ಅಷ್ಟೇ ಇವತ್ತು ಸಫರ್ ಬೀಳುವಂತಹ ಒಂದು ಪರಿಸ್ಥಿತಿ ಎದುರಾಗಿರುವಂಥದ್ದು. ಈ ಕಾರಣಕ್ಕೋಸ್ಕರ ಪೊಲೀಸರು ಕೂಡ ಇದನ್ನು ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಸದ್ಯಕ್ಕೆ ರಾಘವೇಂದ್ರನ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿರುವಂಥದ್ದು. ಜೊತೆಗೆ ಮುಂದಿನ ಒಂದು ಕಾನೂನು ಕ್ರಮ ಏನಿದೆ ಅದನ್ನು ಕೂಡ ಜರುಗಿಸ್ತೀವಿ ಅನ್ನೋ ಮಾತನ್ನು ಕೂಡ ಈಗಾಗಲೇ ಪೊಲೀಸ್ನ ಇಲಾಖೆಯವರು ಹೇಳ್ತಾ ಇರುವಂತಹದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಇನ್ಫಾರ್ಮೇಷನ್ಗೆ.